ಶ್ರೀ ಬ್ಯೂಟಿ ಕೇರ್ 20 ವರ್ಷದ ಅನುಭವದೊಂದಿಗೆ ನಮ್ಮಲ್ಲಿ ಕರ್ನಾಟಕದಾದ್ಯಂತ ಸರ್ವಿಸ್ಗಳು ಕೂಡ ದೊರೆಯುತ್ತದೆ. ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಅಂಡ್ ಸೆಮಿ ಪರ್ಮನೆಂಟ್ ಮೇಕಪ್. ನಮ್ಮಲ್ಲಿ ಮೈಕ್ರೋಬ್ಲೇಡಿಂಗ್, ಲಿಪ್ ಪೀಲಿಂಗ್, ಬಿಬಿ ಗ್ಲೋ ಫೇಶಿಯಲ್ಸ್, ಬ್ಯೂಟಿ ಸ್ಪಾಟ್, ಕೆಮಿಕಲ್ ಪೀಲ್, ಹೇರ್ ಎಕ್ಸ್ಟೆನ್ಷನ್, ನೋಸ್ ಪಿನ್ನಿಂಗ್, ನೇಲ್ ಆರ್ಟ್, ಫೋಟೋಶೂಟ್ ಬಟ್ಟೆಗಳು ಸಹ ದೊರೆಯುತ್ತದೆ. ಎಕ್ಸ್ಟ್ರಾ ಸ್ಕಿನ್ ರಿಮೂವರ್. ಇದೀಗ ಮೈಕ್ರೋಬ್ಲೇಡಿಂಗ್ ಕೇವಲ 2700 ಶುರುವಾಗುತ್ತದೆ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಸರ್ವಿಸ್ ಅನ್ನು ಪಡೆಯಲು ಹಿಂದೆ ಸಂಪರ್ಕಿಸಿ. ಇರ್ವಿನ್ ರೋಡ್, ಮೈಸೂರು. ಕಾಂಟ್ಯಾಕ್ಟ್ ನಂಬರ್ 8310885546. ರಾಜ್ಯದ ಜನತೆ ಜೊತೆ ಅವ್ರ ಸುರಕ್ಷತೆ ಜೊತೆ ಆಟ ಆಡ್ತಾ ಇದ್ದಾರೆ. ಇವತ್ತು ಬ್ಯಾಂಗ್ಳೂರ್ ಬೀಯಿಂಗ್ ಎ ಫೈನಾನ್ಷಿಯಲ್ ಹಬ್ ಆಫ್ ದ ಹೋಲ್ ಕಂಟ್ರಿ ಆ್ಯಂಡ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಆಲ್ಸೋ, ಬೆಂಗಳೂರು ಸಿಟಿಗೆ ಏನು ಸೆಕ್ಯೂರಿಟಿ ಸಿಗಬೇಕು ಅದು ಸಿಗ್ತಾ ಇಲ್ಲ. ಏನು ಲಿಮಿಟೆಡ್ ಪೊಲೀಸ್ ಪರ್ಸನಲ್ ಏನಿದಾರಲ್ಲ ಅವ್ರ ಕಡೆಯಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಬಟ್ ಮೇಲ್ಗಡೆಯಿಂದ ಲಾ ಆ್ಯಂಡ್ ಆರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಏನು ಸರ್ಕಾರ ಕೊಡಬೇಕು ಅದರಲ್ಲಿ ಕಂಪ್ಲೀಟಾಗಿ ಫೇಲ್ಯೂರ್ ಆಗಿದೆ. ಲಾಸ್ಟ್ 16 ಮಂತ್ಸಲ್ಲಿ ಬ್ಯಾಂಗ್ಳೂರು ಸಿಟಿ ಪೊಲೀಸ್ಗೆ ಒಂದು ಕಾನ್ಸ್ಟೇಬಲ್ ಕೂಡ ಆ್ಯಡ್ ಮಾಡಿಲ್ಲ, ಒಂದು ಸಬ್ ಇನ್ಸ್ಪೆಕ್ಟರ್ ಕೂಡ ಆ್ಯಡ್ ಮಾಡಿಲ್ಲ, ಒಂದು ಇನ್ಫ್ರಾಸ್ಟ್ರಕ್ಚರ್ ಕೂಡ ಆ್ಯಡ್ ಮಾಡಿಲ್ಲ. ಕೇವಲ ಹೆಸರು ಮಾತ್ರ ಹೇಳ್ತಾ ಹೋಗೋದು, ನಾವು ಇದು ಮಾಡ್ತೀವಿ, ಆ ಸ್ಕೀಮ್ ಹಾಕ್ತೀವಿ, ಈ ಸ್ಕೀಮ್ ಹಾಕ್ತೀವಿ ಅಂತ. ಯಾವ ಸ್ಕೀಮ್ ಕೂಡ ಹಾಕಿಲ್ಲ. ಇವರು ನಮ್ಮ ಸರ್ಕಾರದಲ್ಲಿ ಪ್ರಾರಂಭ ಮಾಡಿರೋದು ಸೇಫ್ ಸಿಟಿ ಸ್ಕೀಮ್ ಅಂತ ಇತ್ತು ಮಹಿಳೆಯರಿಗೆ. ಸೇಫ್ ಸಿಟಿ ಸ್ಕೀಮ್ ಕೂಡ ಇವರು ಕಂಪ್ಲೀಟ್ ಮಾಡಿರೋದಿಲ್ಲ. ಸೇಫ್ ಸಿಟಿ ಒಳಗೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಇವತ್ತು ಹೇಳಿಬಿಡಲಿ ಧೈರ್ಯವಾಗಿ, ಯಾರು ಶಾಸಕರು ಅಥವಾ ರೂಲಿಂಗ್ ಪಾರ್ಟಿಯವರು ಅವರ ಒಂದು ಕಾನ್ಫಿಡೆನ್ಸ್ ಕೊಡಲಿ ದಟ್ ಮಹಿಳೆಯರು ರಾತ್ರಿ 12 ಗಂಟೆ 1 ಗಂಟೆಗೆ ಒಂಟಿಯಾಗಿ ಹೋಗ್ಬೋದು ಅಂತ. ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದೆಮ್ ಟು ವೋಟ್. ಬಿಕಾಸ್ ಇಷ್ಟೆಲ್ಲ ಕೇಂದ್ರ ಸರ್ಕಾರದಿಂದ ಅವ್ರಿಗೆ ನಿರ್ಭಯ ಸ್ಕೀಮ್ ಒಳಗೆ ದುಡ್ಡು ಬಂದ ನಂತರನೂ ಅವ್ರು ಖರ್ಚು ಮಾಡ್ತಾ ಇಲ್ಲ, ಮತ್ತು ಈ ರೀತಿ ಅವಾಗೆ ಅವರು ನಡ್ಸ್ಕೊಂಡು ಹೋಗ್ತಾ ಇಲ್ಲ. ದೆನ್ ಮೇಯ್ನ್ ಇರೋದು ನಮ್ಮ ಟಾರ್ಗೆಟ್ ಇರೋದು ಟೆರರ್ ಬಗ್ಗೆ. ಈ ಟೆರರ್ ಇರಲಿ, ಡ್ರಗ್ಸ್ ಇರಲಿ, ಇದು ಎರಡು ಬಗ್ಗೆನೂ ಗೌರ್ಮೆಂಟ್ ಹ್ಯಾಸ್ ಸಿವಿಯರ್ಲಿ ಫೇಲ್ಡ್ ಇನ್ ಕಂಟ್ರೋಲಿಂಗ್ ಆ್ಯಂಡ್ ಅಪ್ರಿಹೆಂಡಿಂಗ್ ದ ರಿಯಲ್ ಕಲ್ಪ್ರಿಟ್ಸ್. ಡ್ರಗ್ಸಲ್ಲಿ ಕೂಡ ಅವರು ಕೇವಲ ಸಣ್ಣ ಪುಟ್ಟ ವೆಂಡರ್ ಲೆವೆಲಲ್ಲಿ, ಕನ್ಸ್ಯೂಮರ್ ಲೆವೆಲಲ್ಲಿ ಹಿಡ್ಕೊಂಡು ಟಾರ್ಗೆಟ್ ತೋರಿಸಿ ಫಿಗರ್ಸ್ ತೋರಿಸ್ತಾ ಇದ್ದಾರೆ ಹೊರತು ಈ ಫಿಗರ್ಸ್ ಯಾರಿಗೆ ಇದರಿಂದ ಸಂತೋಷ ಆಗ್ತಾಯಿದೆ? ಹೋಮ್ ಮಿನಿಸ್ಟರ್ ಶುಡ್ ಬಿ ಮೋರ್ ಪ್ರೊಆಕ್ಟಿವ್. ಒಂದು ಕನ್ವಿಕ್ಷನ್ ನಮ್ಗೆ 1.5 ವರ್ಷದಲ್ಲಿ NDPS ಅಲ್ಲಿ ಒಂದು ಕನ್ವಿಕ್ಷನ್ ಆಗಿಲ್ಲ ನಮಗೆ. ವಾಟ್ ಡಸ್ ಇಟ್ ಸ್ಪೀಕ್ ಆಫ್ ಓವರ್ ದೇರ್? ದಟ್ ಇದರಲ್ಲಿ ಏನು ಮಾಡಿರಲ್ಲ ಅಂತಲೇ. UAPA ಕೇಸಸ್ಸಲ್ಲಿ ಏನು ಮಾಡಿದಾರಲ್ಲ ಸ್ಟೇಟ್ ಗೌರ್ಮೆಂಟ್ ಇನ್ವೆಸ್ಟಿಗೇಷನಲ್ಲಿ ಆಗಿರೋದಿಲ್ಲ. ದೆನ್ ತದನಂತರ ಈ ಗುಂಡ ಆ್ಯಕ್ಟ್ಗಳಲ್ಲಿ ಏನು ಹಾಕಿದಾರಲ್ಲ, ಒಂದು ಟೊಳ್ಳ ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ತರಾತುರಿ ಒಳಗೆ ಬಿದ್ದೋಗಿದೆ. ವಾಟ್ ಈಸ್ ಆಲ್ ದೀಸ್ ಥಿಂಗ್ಸ್ ಸ್ಪೀಕಿಂಗ್ ಆಫ್? ಇಟ್ ಸ್ಪೀಕ್ಸ್ ಆಫ್ ವೆರಿ ಪುವರ್ law and order leadership of the government, especially the Home Minister, who has absolutely failed. ಇಂಥದ್ದು ಒಂದು ವಾತಾವರಣ ಇದ್ದು ಒಂದು ರಾಷ್ಟ್ರ ಪಕ್ಷದ ಕಚೇರಿಗೆ ಭದ್ರತೆ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಜನಸಾಮಾನ್ಯರ ಭದ್ರತೆ ಬಗ್ಗೆ ಇನ್ನು ನಾವು ಎಷ್ಟು ಯೋಚನೆ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲೇ ಹಿಂದೆ ಕೂಡ ಈ ಸಾಫ್ಟ್ ಅಪ್ರೋಚ್ ಇಟ್ಕೊಂಡಿರೋದ್ರಿಂದ ಬೆಳ್ಳಾರಿ ಮಾಡ್ಯೂಲ್ ಒಳಗೆ 8 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ವಿ, NIA ಅರೆಸ್ಟ್ ಮಾಡಿದ್ವಿ. ವೈ ISD ಫೇಲ್ ಟು ಅರೆಸ್ಟ್? ಕುಕ್ಕರ್ ಬ್ಲಾಸ್ಟ್ ಕೇಸಲ್ಲಿ ಕೂಡ ಇಟ್ ವಾಸ್ ದಟ್ NIA ವಿಚ್ ಫೈನಲಿ ಕೇಮ್ ಅಂಡ್ ಅರೆಸ್ಟೆಡ್ ಆ್ಯಂಡ್ ಇಲ್ಲಿ ಕೂಡ NIA. ಇದೆಲ್ಲ ISD ಮಾಡಬೇಕಾಗಿರುವಂಥ ಕೆಲಸಗಳು ಅಬ್ಸಲ್ಯೂಟ್ಲಿ ಫೇಲ್ಡ್ ಇನ್ ಸೀಯಿಂಗ್ ದಟ್ ಟೆರರ್ ಇನ್ವೆಸ್ಟಿಗೇಷನ್ ಬಗ್ಗೆ ಒಂದು ಮಾಡ್ತಾ ಹೋಗಲಿ ಅಂತಾರೆ. ಮತ್ತು ಇದು ಇನ್ನೂ ಯಾಕೆ ಕಾಂಪೌಂಡ್ ಆಗ್ತಾ ಹೋಗ್ತಾ ಇದೆ ಅಂದರೆ ಸಿಬ್ಬಂದಿಗಳ ಕೊರತೆ. ರೆಕ್ರೂಟ್ಮೆಂಟೇ ಮಾಡ್ತಾ ಇಲ್ಲ. ಸಬ್ ಇನ್ಸ್ಪೆಕ್ಟರ್ಗಳು ವರ್ಷಕ್ಕೆ 200 ಜನ ರಿಟೈರ್ ಆಗಿ ಹೋಗ್ತಾ ಇದ್ದಾರೆ. 1,500 2,000 ಕಾನ್ಸ್ಟೇಬಲ್ಸ್ ರಿಟೈರ್ ಆಗಿ ಹೋಗ್ತಾರೆ. ಯಾವ ಅಡಿಷನ್ ಕೂಡ ಇವರು ಮಾಡ್ತಾ ಇಲ್ಲ, ಯಾಕೆಂದರೆ ಲೀಗಲ್ ಆಗಿದೆ, ಅದೇ ಇಲ್ಲಿದೆ ಇತ್ಯಾದಿಗಳಿಂದ. ಆ್ಯಂಡ್ ಟ್ರಾನ್ಸ್ಫರ್ ಬಗ್ಗೆ ತಾವು ನೋಡೇ ಇದ್ದೀರಾ ಯಾವ ರೀತಿಯಾಗಿ. ಮೊನ್ನೆ ಕೊಪ್ಪಳದಲ್ಲಿ ಯಾದಗಿರಿಯಲ್ಲಿ ಒಬ್ಬ ಹುಡುಗ ಸಾವು ನಪ್ಪಬೇಕಾಗಿತ್ತು ಬಿಕಾಸ್ MLAಗಳ ಕಡೆಯಿಂದ ಡಿಮಾಂಡ್ ಆಗುವಂಥದ್ದು.